ಸೌಂಡ್ ಮಾಡ್ಬೇಕಷ್ಟೇ ಅವರು. ನಾವು ಸ್ಟೇಟ್ ಅಲ್ಲೇ ಸೌಂಡ್ ಮಾಡಕ್ ನೋಡ್ತಿದೀವಿ. ಇನ್ ಕೆಲವರೆಲ್ಲ ಗಲ್ಲಿ ನಿಂತ್ಕೊಂಡದ್ ಆಗಲ್ಲ ಈಗಲ್ಲ ಅಂತ ನಾವು ಗಲ್ಗಲ್ಲಿಲೂ ಆಲ್ರೆಡಿ ಸೌಂಡ್ ಮಾಡ್ತಾ ಇದೀವಿ. ಗಲ್ಲಿಲ್ ಸೌಂಡ್ ಮಾಡೋರ್ಗು ಗಲ್ಗಲ್ಲಿಲ್ ಸೌಂಡ್ ಮಾಡೋರ್ಗು ವ್ಯತ್ಯಾಸ ಇರಲ್ವಾ ಸರ್? ಸ್ಟೇಟ್ ಅಲ್ಲಿ ಸೌಂಡ್ ಇದಂತ ಅವ್ರು ಸ್ಟೇಟಸ್ ಅಲ್ಲಿ ಸೌಂಡ್ ಮಾಡ್ತಾರೆ, ನಾವು ಸ್ಟೇಟ್ ಅಲ್ಲೇ ಸೌಂಡ್ ಮಾಡ್ತಿದೀವಿ ಅಷ್ಟೇ. ಸ್ಟೇಟ್ಗೂ ಸ್ಟೇಟಸ್ಗೂ ತುಂಬಾ ವ್ಯತ್ಯಾಸ ಇದೆ. ಆಮೇಲೆ ಮೊಬೈಲ್ ಅಲ್ಲಿ ಅಷ್ಟೇ, ಬಟ್ ಸ್ಟೇಟ್ ತುಂಬಾ ಸೌಂಡ್ ಇರುತ್ತೆ. ಇನ್ ಯಾರೋ ಒಬ್ಬ ಮೂಲೆಯಲ್ಲಿ ಗಲ್ಲಿಲ್ ನಿಂತ್ಕೊಂಡು ಅರ್ಧ ಮುಖ ತೋರಿಸ್ಕೊಂಡು ಹಂಗೆ ಹಿಂಗೆ ಅಂತ ಪರಮಾತ್ಮನ್ಗೂ ಪುಣ್ಯಾತ್ಮನ್ಗೂ ತಂದಿಡು ಅಂತ ನನ್ನ ಮಕ್ಳಿದ್ದಾರೆ. ಸೊ ನಾವು ಸರ್ ಯಾವ್ದೇ ಕಾರಣಕ್ಕೂ ಅಪ್ಪು ಸರ್ನ ಇರ್ಬೋದು, ಸುದೀಪ್ ಸರ್ನ ಇರ್ಬೋದು, ಯಾವುದೇ ಕಲಾವಿದರನ್ನ ದ್ವೇಷ ಮಾಡುವಂತ ರೈಟ್ಸ್ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು, ಅವ್ರ ಪರಿಸ್ಥಿತಿಗಳು ಎಷ್ಟೇ ಇದ್ರು, ಜನಗಳನ್ನ ನಗ್ಸಕ್ಕೋಸ್ಕರ ಅವ್ರಗಳಿಗೆ ಏನೋ ಒಂದು ಸೋಷಿಯಲ್ ಕಾಸ್ ಹೇಳಕ್ಕೋಸ್ಕರ ಕಷ್ಟ ಬಿದ್ದು ಇಷ್ಟಪಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ಮು ಅದು ಇದು ಎಲ್ಲಾ ಮಾಡ್ಕೊಂಡು ಅವ್ರು ತಿನ್ನೋ ಫುಡ್ ಸಮೇತ ಏನೇನೋ ಇದೇ ತಿನ್ಬೇಕು, ಸಪ್ಪೆ ಉಪ್ಪು ಖಾರ ಏನೇನೋ ಎಲ್ಲಾನು ಬಿಟ್ಟು ತಿನ್ಕೊಂಡು ಎಲ್ಲ ಕಲಾವಿದರಾಗಿ ಎಲ್ಲರನ್ನು ಅಂಜಿಸ್ಕೊಂಡ್ ಬಂದಿದ್ದಾರೆ. ಸೊ ಕಲಾವಿದರಲ್ಲಿ ಹೊಡೆದಾಟ ಬೇಡ. ಅದನ್ನ ನಾವಿವಾಗ ಸರ್ ಇದೇ ಹೊಡೆದಾಟ ರಾಜಕೀಯದಲ್ಲಿ ಮಾಡಿ, ಎಲ್ಲಾನು ಕಿತ್ಕೊಂಡು ತಿಂತಾ ಇದಾರೆ, ಆ ವಿಚಾರದಲ್ಲಿ ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಕಲಾವಿದ್ರು ಅವ್ರು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ 4 ಜನಕ್ಕೆ ಸೇವೆ ಮಾಡ್ತಿದ್ದಾರೆ, ಅಂತವ್ರ ಹತ್ರ ನಾವು ಹೊಡೆದಾಟ ಮಾಡೋದ್ ಬೇಡ. ಎಲ್ರು ಒಂದಾಗಿರೋಣ. ಬಟ್ ಆತರ ಸ್ಟಾರ್ ವಾರ್ ಅಂತ ಬಂದ್ರೆ ಅಥವಾ ನೆಗೆಟಿವ್ ಈ ತರದೆಲ್ಲ ನಾವು ರೇಗಿಸ್ತೀವಿ, ನಾವು ಅಳ್ಳಾಡಿಸ್ಬಿಡ್ತೀವಿ ಅನ್ನೋ ತರದ್ ಬಂದ್ರೆ ಸರ್, ಆ ಸ್ಕೂಲಲ್ಲಿ ಇನ್ನ ಕೆಲವು ಸ್ಟೂಡೆಂಟ್ಸ್, ನಾವು ಆಲ್ರೆಡಿ ಪ್ರಿನ್ಸಿಪಾಲ್ಗಳು ಆ ತರದೆಲ್ಲರೂ ನೋಡ್ಕೊಂಡು, ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಹೇಳಿ ಸರ್, ಮಕ್ಕಳಾಡೋದನ್ನ ನೋಡ್ಕೊಂಡು ಸುಮ್ನೆ ಕೂತಿರ್ತಾರೆ. ಅವ್ರು ಆಟ ಆಡುವಾಗ ಆಟ ಆಡ್ತಾ ಇರ್ಲಿ, ಕೊನೆ ಏನ್ ಪ್ರಿನ್ಸಿಪಲ್ ಎಲ್ಲಿ ಹಿಡಿಬೇಕಲ್ಲಿ ಗೊತ್ತಿರ್ತದೆ, ಹಿಡಿಯೋದು ನಾವು ಹಿಡಿತೀವಿ. ಬಟ್ ಬೇಡ ಸರ್, ಎಲ್ಲರೂ ಚೆನ್ನಾಗಿದೀವಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ.